ಬುಲೆಟ್ ಪ್ರೂಫ್ ಗಾಡಿ ಒಳಗೆ ಅಡ್ಡಾಡ್ತಾನೆ. ಬುಲೆಟ್ ಪ್ರೂಫ್ ಗಾಡಿ ಅಡ್ಡಾಡಿದೆ ಅಂತ ಕೇಳಿದ್ರೆ, ಇಲ್ಲ ನಿರ್ಣಾಯಕ ಬಂದೂಕು ತೊಗೊಂಡು ಹೊಡಿತಾನ್ರಿ, ಅದಕ್ಕೆ ಹಾಕೊಂಡೀನಿ, ಕಲ್ಲು ಹೋಗಿತಾನ್ರಿ ಅಂತ ಹೇಳಿದ. ನಮಗೆ ಬಾಬಾ ಸಾಹೇಬರು ಬಂದೂಕನು ಕೊಟ್ಟಿಲ್ಲ, ಪೆನ್ನು ಕಲ್ಲು ಕೊಟ್ಟಿಲ್ಲ, ಕೊಟ್ಟಿದ್ದೇನು ಪೆನ್ ಕೊಟ್ಟರು ಬಾಬಾ ಸಾಹೇಬ್. ಯಾವುದು ಹಿಂದುಳಿದ ಜನಾಂಗ ಅಥವಾ ಬಡ ವ್ಯಕ್ತಿಗಳು ಪೊಲೀಸ್ ಸ್ಟೇಷನ್ಗೆ ನ್ಯಾಯ ಕೇಳಲಿಕ್ಕೆ ಹೋದರೆ ಸರಿಯಾದಂತಹ ನ್ಯಾಯ ಕೊಡೋದಿಲ್ಲ ಅಥವಾ FIR ಅನ್ನು ದಾಖಲೆ ಮಾಡೋದಿಲ್ಲ. ಇದು ಸರಿಯಾದ ಪ್ರಮಾಣದಲ್ಲಿ ಆಗಬೇಕು ಅನ್ನುವಂಥ ಒತ್ತಾಯನ ಹೇಗೆ ಅಂತ? ಅದೇ ರೀತಿ ಎಲ್ಲ ಆಗ್ಬೇಕು. ಎಲ್ಲ ರೀತಿಯಿಂದ ಇವತ್ತು ಒಬ್ರು ನವನಾಗ ಸ್ಟೇಷನ್ಗೆ ಬರ್ಬೇಕಾತಂದ್ರ ಏನು ಕೇಳ್ತಾರಂದ್ರ ಎಷ್ಟು ಮಂತ್ಲಿ ಐತೆ ಅಂತ ಕೇಳ್ತಾರ. ಈ ಸ್ಟೇಷನ್ ಮಂತ್ಲಿ ಎಷ್ಟು, ಮತ್ತೆ ಆ ಸ್ಟೇಷನ್ಗೆ ಎಷ್ಟು, ಅದಕ್ಕೆ MLA ಎಷ್ಟು ಕೊಡ್ಬೇಕು ರೊಕ್ಕ? 10 ಕೋಟಿ ಕೊಡ್ಬೇಕು, 10 ಲಕ್ಷ ಕೊಡ್ಬೇಕು, 5 ಲಕ್ಷ ಕೊಡ್ಬೇಕು. ಇವು ಸ್ಟೇಷನ್ ಮಂತ್ಲಿಗಳದಾವ. ಇವ್ರೇನು ಜನರ ಪರವಾಗಿ ಯಾರು ಕೆಲಸ ಮಾಡಕತ್ತಿಲ್ಲ. ಇವತ್ತು ನಾವು ಅವ್ರಿಗೆ ಮಾಹಿತಿಯಾಗಿ ಕೇಳಿದ್ರೆ ಎಷ್ಟು MLAs ಆಗ್ಯಾವ ಅಂದ್ರೆ ಒಟ್ಟು ರಾಜೀನಾಮೆ ಮಾಡಿರ್ತಾರೆ. ಏನಂದ್ರೆ ಕಂಪ್ಲೇಂಟ್ ಯಾವ ಕೊಡ್ತಾನ 3,000 ರೂಪಾಯಿ ಕೊಡ್ಬೇಕಲ್ಲಿ. ಬ್ಯಾಂಕ್ ಇದ್ದಂಗೆ ಅದ, ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್ ಅದಲ್ಲ, ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಅವ್ರಿಗೆ 3,000 ಕೊಡ್ಬೇಕು. ನಾವು ಕಂಪ್ಲೇಂಟ್ ಕೊಟ್ಟಿರ್ತೀವಿ ಅವ್ರು 5,000 ರೂಪಾಯಿ ಕೊಡ್ಬೇಕು. ಡೈಲಿ 8,000 ರೂಪಾಯಿ ಪೊಲೀಸ್ ಇದೆ. ಇವತ್ತು ಉಸಿಗಿಂದ ವ್ಯವಹಾರ ಇರ್ಬೋದು, ಮೋಡ್ಕ ಅಂಗಡಿ ಇರ್ಬೋದು, ಬಂಗಾರ ಅಂಗಡಿಗಳಿಗೆ, ಆಮೇಲೆ ಫುಟ್ಪಾತ್ ಮ್ಯಾಗ ವ್ಯಾಪಾರ ಮಾಡೋರಿಗೆ ಪ್ರತಿಯೊಂದು ಇವ್ರಿಗೆ ಮಂತ್ಲಿಗಳದಾವ. ಓಸಿ ಮಟ್ಟಗ ಇವು ನಿರಂತರವಾಗಿ ಅದಾವ. ಅವ್ರಿಗೇನು ಮಾಡಂಗಿಲ್ಲ ಅವರು. ಅವತ್ತು ನಾವು ಏನಾರ ಅದನ್ನು ಕೇಳಕ್ಕೆ ಹೋದೆ ಅಂದ್ರೆ ನನ್ನ ಮ್ಯಾಗ ಏನಾರು ಮಾಡಿ 110 ಮಾಡಿ ತಹಶೀಲ್ದಾರ್ ಕೇಸ್ ಹಾಕಿ ನಮ್ಮನ್ನ ಕೋರ್ಟಿಗೆ ಅಡ್ಡಾಡಕ್ಕೆ ಹಚ್ತಾರೆ. ಆಮೇಲೆ ನಮ್ಮ ಏನೋ ಅದು ಹೇಳಿದಂದ್ರೆ ಸ್ಟೇಷನ್ದಾಗ ಒಂದು 24 ತಾಸು ಕುನ್ಸಂಗೆ ಮಾಡ್ತಾರೆ. ಈ ರೀತಿ ರಾಜ್ಯದೊಳಗೆ ನಡೆಯುತ್ತೆ. ಅದ್ರ ಸಲುವಾಗಿ ನಮ್ಗೆ ಸ್ವತಂತ್ರ ಇಲ್ಲ, ಸ್ವತಂತ್ರನೂ ಇಲ್ಲ ನಮಗೆ. ಅದಕ್ಕೆ ಅವತ್ತು ರಾತ್ರಿ 12 ಗಂಟೆಗೆ ತುಡುಗ್ರಂದ್ರೆ ಯಾರು? ಪೊಲೀಸರು, ಲೋಕಾಯುಕ್ತರನ್ನ ಓಡಿಸ್ಬೇಕಂತ ಅವತ್ತು ನಾವು ಪಂಚನಿಮ ಎಲ್ಲ ಜನಕ್ಕೆ ಸಂದೇಶ ಕೊಡ್ಬೇಕಲ್ಲ, ಆ ಕಾರಣಕ್ಕಾಗಿ ಅವತ್ತು ಅವ್ರು ಮಾಡಿ. ಮುಂದಿನ ನಡೆ ಹೇಗಿರಲಿದೆ ಅಂತ? ಖರ್ಗೆ ಅವ್ರ ಮನೆ ಕಡೆಗೆ, ಖರ್ಗೆ ಮನೆ. ಖರ್ಗೆ ಇನ್ನೂ ರಗಡ್ ನಮ್ದೇನಪ್ಪ ಅಂದ್ರೆ ನಾವು ಅಂಜುಬುರ್ಕರಲ್ಲ, ಆಶ್ಬುರ್ಕರಲ್ಲ, ಗುಲಾಮರು ಅಲ್ಲ. ನಾವು ಯಾವ MLA ಮನ್ಯಾಗ ಹೋಗಿ ಗುಲಾಮ್ಗಿರಿ ಮಾಡೋರಲ್ಲ. ನಮಗೆ ಇದು ಹೋರಾಟ ಮಾಡಿದ್ರೆ ರೊಕ್ಕ ಬರ್ತದೆ ಅಂತ ರೊಕ್ಕದ ಸಂಬಂಧ ಮಾಡೋರಲ್ಲ. ನಾವು ಅಂಜೋ ಹಂಗಿಲ್ಲ. ಇವತ್ತು ಇಲ್ಲಿದ್ರು ಯಾಕೆ ಇಲ್ಲಿ ಇದ್ರು ನಮಗೇನು ಹೊಲ ಇಲ್ಲ, ಮನೆ ಇಲ್ಲ. ಅಲ್ಲಿ ನಾವು ಊಟ ದುಡಿಲಾರ ಜೈಲಿನಾಗ ಊಟ ಕೊಡ್ತಾರೆ. ಅದಕ್ಕೆ ಇವಾಗ ಅಂಜೋದಿಲ್ಲ. ಇವತ್ತು ಲೋಕಾಯುಕ್ತರು ಏನಪ್ಪ ಅಂದ್ರೆ, ಲೋಕಾಯುಕ್ತರು ಅವಳಿ ಜಿಲ್ಲೆಯ ಒಬ್ಬರು ಲೋಕಾಯುಕ್ತರು ಅವರು ಪಾಟೀಲನವರು. ಇವತ್ತು ಅವಳಿ ಜಿಲ್ಲೆಯೊಳಗೆ ಇಷ್ಟೊಂದು ಭ್ರಷ್ಟಾಚಾರ ಇದು ನೋಡುತ್ತೆ ಅಂದ್ರೆ ಅವ್ನು ಖಬರಿಲ್ಲ. ತನ್ನ ಹೊಲಕ್ಕೆ ಏನು ಬೇಕಾದ ಕೆಲಸ ಮಾಡಿಸೋದಾರ ಲೋಕಾಯುಕ್ತರ ಕಡೆ. ಲೋಕಾಯುಕ್ತರು ಅದೇ ರೀತಿ ಅದಾರ. ಯಾಕಂದ್ರೆ ಇವತ್ತು ಟ್ರ್ಯಾಪ್ ಮಾಡ್ಬೇಕಾತಂದ್ರೆ ರೊಕ್ಕ ಕೇಳ್ಯಾನಂದ್ರೆ ಒಬ್ಬ ಸಾಹಿಬ ಕೇಳ್ಯಾನ ಅಂದ್ಕೂಲೆ ಅವ್ನ ಕಡೆ ಏನು ಮಾಡ್ತಾರೆ ಅವರು? ರೆಕಾರ್ಡಿಂಗ್ ತೊಗೊಂಬಾರಪ್ಪ ಅಂತ ಹೇಳ್ತಾರೆ. ಇಲ್ಲ 15,000 ರೂಪಾಯಿ ಅದನ್ನ ಮಾಡಿ ಕೊಡ್ತೀನಿ, ನನಗೆ ಈಗ ಕೊಟ್ಟು ಹೋಗಂತ ಹೇಳ್ತಾರೆ. ಅದು ರೆಕಾರ್ಡಿಂಗ್ ಐತೆ. ಅಂಥ ರೆಕಾರ್ಡಿಂಗ್ ಮತ್ತು ಬಣ್ಣ ಇರ್ತಾರೆ ರೊಕ್ಕ. ಇವ್ರು ಬಿ ಪಾಲ್ಸ್ ಹಾಕ್ತಾರೆ. 50 ಲಕ್ಷ ತೊಗೊಂಡು ಬಿ ಪಾಲ್ಸ್ ಹಾಕ್ತಾರೆ. ಇವ್ರು ಯಾರ ಮನೆಗೆ ರೆಡಿ ಹೋಗ್ತಾರ, ರೇಡಿನಾಗ ರೊಕ್ಕ ಸಿಕ್ಕೊಂಡ್ರೆ ಮಾಡಿ ಶೆಟ್ಟಿ ನಾವು ಮುದ್ದೆ ಬೆಳೆದಾಗ ಅವ್ನ ಮನೆ ರೆಡಿ ಹೋದಾಗ 35 ಲಕ್ಷ ರೂಪಾಯಿ ಸಿಗುತ್ತೆ ಅವ್ನ ಮನ್ಯಾಗ ಕ್ಯಾಶ್. ಅದನ್ನು ತೊಗೊಂಡು ಓಡೋಕ್ಕಾರೆ ಇವರು ಲೋಕಾಯುಕ್ತರು. ಮತ್ತು ಇವು ಯಾರ ಮ್ಯಾಗ ನಾವು ವಿಶ್ವಾಸ ಇಡೋದು? ಮುಖ್ಯವಾಗಿ ಅಧಿಕಾರಿಗಳ ಮೇಲೆ ನಮಗೆ ಏನಾದರೂ ಈ ಭ್ರಷ್ಟಾಚಾರದ ಒಂದು ಆರೋಪ ಬಂತು ಅಂತಂದರೆ ನಾವು ಮುಖ್ಯವಾಗಿ ಹೋಗೋದು ಲೋಕಾಯುಕ್ತರ ಬಳಿಯೇ. ಅವರಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ಅಲ್ಲ. ಲೋಕಾಯುಕ್ತರಿಗೆ ಇವತ್ತು ಅವ್ರು ಏನಾಗ್ಬಿಟ್ರ ಅಂದ್ರೆ, ನ್ಯಾಯ ಕೊಡಂತಂದ್ರೆ ಒಂದು ಏನು ಮಾಡ್ತಾರ, ಪೇಪರ್ ಹಾಕಿ ಕೊಡ್ತಾರೆ. ನಿಮ್ಮ ಅಹವಾಲುಗಳೇನದಾವ, ನಿಮ್ಮ ಸಮಸ್ಯೆಗಳೇನದಾವ ಅಂತ ಪೇಪರ್ನಾಗ ಕೊಡ್ತಾರೆ. ಮುದೋಳು, ಜಮಖಂಡಿ ಇಂಥ ನಾವು ಬರ್ತೀವಿ, ನಿಮ್ಗೆ ಕೊಡ್ರಿ ಅಂತ ಕೇಳ್ತಾರೆ. ನಮ್ಮಂಥವ್ರು ಬಿರ್ಸು ಹೋರಾಟಗಾರಿದ್ರಂದ್ರೆ, ಇಲ್ಲ ನೀವು ಅದನ್ನು 1-8 ತುಂಬ್ರಿ ಅಂತ ಹೇಳ್ತಾರೆ. 1-8 ತುಂಬ್ರಿ. ಅವು ಏನೂ ಇರ್ಲಾರ್ದವ್ರು ಇದ್ರಪ್ಪ ಅಂದ್ರೆ ಅವ್ರಿಗೆ ಏನೈತಿ ನೋಟಿಸ್ ಕೊಟ್ಟು ಕರೆಸಿ ಎನ್ಕ್ವೈರಿ ಮಾಡ್ತಾರೆ. ಅವರು ಎನ್ಕ್ವೈರಿ ಮಾಡಿ ಕಳಿಸ್ತಾರೆ. ಈಗ 1-8 ಲೋಕಾಯುಕ್ತ ಅದು ಫಾರ್ಮ್ ಅದಾವು. ಅದು ತುಂಬಿದೆ ಅಂದ್ರೆ ಇವತ್ತಿಗೆ 1 ಲಕ್ಷ ಚಿಲ್ಲರೆ ಅದಾವು. 1 ಲಕ್ಷ ಚಿಲ್ಲರೆ ಅದಾವ. ನೀ ನೌಕರಿ ನೀ ಸಾಹಿಬ್ ನೀನು ಅವ ಇನ್ನೂ 5 ವರ್ಷ ಉಳ್ದೈತಿ. ಅದು ಪಾಳೆ ಬರ್ಬೇಕಾದ್ರೆ 12 ವರ್ಷ ಬರ್ತೈತೆ. ನೀ ಸತ್ತೋಗಿರ್ತೋ ಏನು ಮಾಡ್ತೇವೆ ಗೊತ್ತಿಲ್ಲ, ನಾ ಸತ್ತೋಗಿರ್ತೇನೋ ಗೊತ್ತಿರಲಿಲ್ಲ. ಮತ್ತು ಅದರಿಂದ ಏನು ಉಪಯೋಗ ಐತಿ? ಕಳೆದ ಬಾರಿ ತಾವು ಇದೇ ಲೋಕಾಯುಕ್ತರ ವಿರುದ್ಧ ಒಂದು ಗುಡುಗನ್ನು ಹಾಕಿದ್ರಿ. ಅದಾದ ನಂತರ ಅನೇಕ ದಾಳಿಗಳನ್ನು ಈ ಜಿಲ್ಲೆಯಲ್ಲಿ ಮಾಡಿದ್ರು. ಹಾಗೆ ಉಪ ಲೋಕಾಯುಕ್ತರು ಸಹ ಇಲ್ಲಿ ಬಂದು ಹೋದ್ರು ಸರ್. ಇವತ್ತು ಉಪ ಲೋಕಾಯುಕ್ತರ ಬಾಗಲಕೋಟೆಗೆ ಬಂದಾಗ ಪತ್ರಿಕೆಯವರು ಅವ್ನು ಕೇಳಿದರು. ಏನಂತ ಕೇಳಿದರು? ಪತ್ರಿಕೆ ಮತ್ತು ಸಾಮಾನ್ಯ ಜನರು
ಏನಂತ ಕೇಳಿದ್ರು, ನಿಮ್ಮಲ್ಲಿ ಭ್ರಷ್ಟಾಚಾರ ಐತೋ ಇಲ್ಲೋ ಅಂತ ಕೇಳಿದ್ರು. ಅದಕ್ಕೆ ಅವ್ರಿಗೇನು ಅಲ್ಲಿ ಹೇಳಿಲ್ಲವ. JDP ಸಭಾಭವನದಾಗ ಸಾವಿರಾರು ಜನ ಇದ್ದಾಗ ನನ್ನ ಪತ್ರಿಕೆಯವರು, ಸಾಮಾನ್ಯ ಜನರು ನಿಮ್ಮ ಇಲಾಖೆ ಭ್ರಷ್ಟಾಚಾರ ಇದ್ರೆ ಅಂತ ಕೇಳಿದರು. ಅದಕ್ಕೆ ತಾನಾಗಲೇ ಉತ್ತರ ಕೊಟ್ಟರು. ಅದ್ರೇನು ಭ್ರಷ್ಟಾಚಾರಿಗಳಿದ್ರು ಅವರಿಬ್ಬರನ್ನು ತೆಗೆದು ಹಾಕಿನಿ ಅಂತ ಹೇಳಿದ್ರು. ಅವ್ರು ಇನ್ನೂ ತೆಗೆದಿಲ್ಲ. ಮತ್ತು ಯಾರು ಭ್ರಷ್ಟ ಇದ್ರಾಗ? ಮತ್ತು ಅದಲ್ದ ನೀನು ನಮಗೆ ನೋಟಿಸ್ ಕೊಡ್ತಾರೆ ಅವರು, ಲೋಕಾಯುಕ್ತ ನೋಟಿಸ್ ಕೊಡ್ತಾರೆ. ಏನಂತ, ನೀವು ಇಲಾಖೆದ ಮಾನ ಹರಾಜು ಮಾಡಿರಿ, ನಮ್ದು ಏನಿದ್ರು ನಿಮ್ಮ ದಾಖಲೆಗಳನ್ನು ತೊಗೊಂಬರ್ರಿ ಅಂತ ನಮ್ಗೆ ನೋಟಿಸ್ ಕೊಟ್ರೆ. ನೌಕರಿ 28ನೇ ತಾರೀಕಿಗೆ 11 ಗಂಟೆಗೆ ನೀವು ಲೋಕಾಯುಕ್ತ ಆಫೀಸ್ ಬೆಂಗಳೂರು ಬರ್ಬೇಕಂತ ಹೇಳ್ತಾರೆ. ನಿಮ್ಮ ದಾಖಲೆ ತಗೊಂಡು ಇರೋದ 3 ಸೆಕ್ಷನ್ ಅಲ್ಲಿ. ಲೋಕಾಯುಕ್ತ ಇರೋದು 3 ಸೆಕ್ಷನ್. ಒಂದು ಭ್ರಷ್ಟಾಚಾರ, ಒಂದು ಅಕ್ರಮ ಆಸ್ತಿ, ಒಂದು ಏನಪ್ಪ ಅಂದ್ರೆ ಅಪರಾಧ 3 ಸೆಕ್ಷನ್ ಇರೋದು. ಈ ನಮ್ಮನ್ನು ನೋಟಿಸ್ ಕೊಟ್ಟಲ್ಲ, ಯಾವ ಸೆಕ್ಷನ್ ಹಾಕ್ತೀಯಪ್ಪ ಅಂತ ಕೇಳಿದೆ ನಾನು. 1984 ಭ್ರಷ್ಟಾಚಾರ ನಿರ್ಮೂಲನಾ ಕಾಯ್ದೆ ಅಡಿ 13(1) ಬ್ರಾಕೆಟ್ CBD ಅಂತದವು. ಈ ನಮಗೆ ಕೊಟ್ಟೆ ನೋಟಿಸ್. ನಾವು ನೌಕರಸ್ಥರಲ್ಲ. ಯಾವ ಮಾನದಂಡ ಮ್ಯಾಗ ಕೊಟ್ಟು ಅವಾಗ ಅವು ಸರಿಯಾದ ಉತ್ತರ ಕೊಡ್ತೀವಿ ಅವ್ರಿಗೆ. ಅಲ್ಲ, ಲೋಕಾಯುಕ್ತರು ನೌಕರರಿಗೆ ಕೊಡಬೇಕು. ಅವ್ರು ಬಿಟ್ಟು ಕೇಳಿಸಿ ಈ ಹೋರಾಟಗಾರಿಗೆ ನಾವು ಅರ್ಜಿ ಕೊಟ್ಟಿವಿ 3/7 ತಾರೀಕಿಗೆ. ಅರ್ಜಿ ಕೊಟ್ಟಿದ್ದಕ್ಕೆ ಇನ್ನೂ ಅದಕ್ಕೆ ಉತ್ತರಿಲ್ಲ. ನಿಮ್ಮ ಇಲಾಖೆಗೆ ಐತೆ ಅಂತ ಇನ್ನೂ ಉತ್ತರಿಲ್ಲ. ನೋಟಿಸ್ ಜಾರಿ ಇಲ್ಲ. ಅವ್ರಿಗೆ ಯಾವುದೋ ರೀತಿಯಿಂದ ರಕ್ಷಣೆ ಮಾಡಾಕ್ತಾರೆ. ತುಳುಗೂರು ರಕ್ಷಣೆ ಮಾಡಿ ನಮ್ಮನ್ನು ನೋಟಿಸ್ ಕೊಡಾಕ್ತಾರೆ. ನಮ್ಮ ಹೋರಾಟ ಹತ್ತಿಕ್ಕಬೇಕು, ಇವ್ರನ್ನ ಬಂಧನ ಮಾಡಬೇಕು. ಅದು ಯಾವ ಅಪ್ಪನ ಕಡೆ ಸಾಧ್ಯ ಇಲ್ಲ. ಮೊನ್ನೆ ಅದ ಬಿಜಾಪುರಕ್ಕೆ ಅವ್ನು ಲೋಕಾಯುಕ್ತ ಬಂದಾಗ, ಪಾಟೀಲ್ ಬಂದಾಗ IBಗೆ ಒಂದಿತ್ತು. IBಗೆ ನಾವು ಮುತ್ತಿಗೆ ಹಾಕಿ ಕಪ್ಪು ಬಾಟ ಪ್ರದರ್ಶನ ಮಾಡಾಕ್ತಿದ್ವಿ. ಮಾಡೋ ಹೊತ್ನ್ಯಾಗ ನಮ್ಮನ್ನ ಅರೆಸ್ಟ್ ಮಾಡಿದ್ರು, ಬಂಧನ ಮಾಡಿದ್ರು, ಬಿಡುಗಡೆ ಮಾಡಿದ್ರು. ಆದ್ರೆ ಆ ಆಲ್ಟೋ ಬುಲೆಟ್ ಪ್ರೂಫ್ ಗಾಡಿ ಒಳಗೆ ಅಡ್ಡಾಡ್ತಾನೆ. ಬುಲೆಟ್ ಪ್ರೂಫ್ ಯಾರಿಗೆ ಸಂಬಂಧ ಅದ? ಪ್ರಧಾನಮಂತ್ರಿಗೆ ಸಂಬಂಧ ಅದ. ಎದಕ್ಕೆ ಅಡ್ಡಾಡಿದೆ ಅಂತ ಕೇಳಿದ್ರೆ, ಇಲ್ಲ ನಿರ್ಣಾಯಕ ಬಂದೂಕು ತೊಗೊಂಡು ಹೊಡಿತಾನ್ರಿ, ಅದಕ್ಕೆ ಹಾಕೊಂಡೀನಿ, ಕಲ್ಲು ಹೋಗಿತಾನ್ರಿ ಅಂತ ಹೇಳಿದ. ನಮಗೆ ಬಾಬಾ ಸಾಹೇಬರು ಬಂದೂಕನು ಕೊಟ್ಟಿಲ್ಲ, ಪೆನ್ನು ಕಲ್ಲು ಕೊಟ್ಟಿಲ್ಲ. ಕೊಟ್ಟಿದ್ದೇನು ಪೆನ್ ಕೊಟ್ರ ಬಾಬಾ ಸಾಹೇಬ್. ಆ ಪೆನ್ನಿಂದ ಇವತ್ತು ಅವ್ನಿಗೆ ಉತ್ತರ ಕೊಡಕತ್ತೀವಿ. ಅದಕ್ಕೆ ಇವತ್ತೇನಪ್ಪ ಅಂದ್ರೆ ನಿರಂತರವಾಗಿ ನಮ್ದು ಹೋರಾಟ ಇರ್ತೈತಿ. ಥ್ಯಾಂಕ್ ಯು ವೆರಿ ಮಚ್. ಇದೇ ನೀಲ್ ನಾಯಕ್ ಅವರು ಈ ಹಿಂದೆ ಲೋಕಾಯುಕ್ತದ ವಿರುದ್ಧ ಗುಡುಗಿದ್ರು. ಅದ ನಂತರ ಇಲ್ಲಿ ಬಾಗಲಕೋಟೆಯಲ್ಲಿ ಅನೇಕ ರೈಡ್ಗಳಾದವು. ಈಗ ನೀಲ್ ನಾಯಕರು ಸದ್ಯ ಇವತ್ತು ಎಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮುಂದೆ ಖರ್ಗೆ ಮನೆಯತ್ತ ನಮ್ಮ ಒಂದು ಹೋರಾಟ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ವಿಭಿನ್ನವಾಗಿರುವಂತಹ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ವಂದೇ ಮಾತರಂ.